ಆದಿ ಪ್ರಮಥರಣ ಪರಮಗುರು ಪರಮಾರಾಧ್ಯರಾದ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶ್ವೇಗಳನ್ನು ಸ್ಮರಣೆ ಮಾಡ್ತಾ ತಮಗೆಲ್ಲ ಶರಣು ಶರಣಾರ್ಥಿಗಳು. ಭೀಮ ಕವಿಯ ಬಸವ ಪುರಾಣ ಒಂದು ಚಾರಿತ್ರಿಕ ಐತಿಹಾಸಿಕ ದಾಖಲೆಯಾಗುವಂಥ ಚರಿತ್ರೆ. ಈ ಚರಿತ್ರೆಯೊಳಗೆ ನಾವು ಗಮನಿಸಬೇಕಾದಂಥದ್ದು, ನೋಡಬೇಕಾದಂಥದ್ದು, ಚಾರಿತ್ರಿಕ ದೃಷ್ಟಿಯಿಂದ ಭೀಮಕವಿಯ ಈ ಪುರಾಣ ಭಾಳಷ್ಟು ಕನ್ನಡ ಪದಗಳನ್ನು ಭೀಮಕವಿಯ ಪುರಾಣದಿಂದ ಆಯ್ಕೆ ಮಾಡಿಕೊಂಡದ್ದು ಅಂತ ತಿಳ್ಕೊಂಡೇಳೆ. ಇವತ್ತು ವಚನ ಸಾಹಿತ್ಯ ಇಂಥ ಅಮೂಲ್ಯ ಕೃತಿಗಳೇನಿದ್ದಾವೆ, ಕನ್ನಡ ಭಾಷೆ ಉಳಿತಿತ್ತು ಅಂತಂದರೆ, ಕನ್ನಡ ಭಾಷೆ ಇವತ್ತಿಗೂ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಹೊರಟಿದೆ ಅಂತಂತಂದರೆ ಅದಕ್ಕೆ ಮೂಲ ಶಕ್ತಿ ಯಾವುದು ಅಂತಂತಂದರೆ ನಮ್ಮ ಈ ಪುರಾತನ ಪರಂಪರೆಯ ಗ್ರಂಥಗಳು ಹಾಗೂ ವಚನ ಸಾಹಿತ್ಯ ಕನ್ನಡ ಭಾಷೆಗೆ ಒಂದು ಬಹಳ ದೊಡ್ಡ ಸತ್ವ ಪೂರ್ಣವಾಗಿ ದಾಖಲೆಗಳಾಗಿ ಉಳಿತಾವೆ ಅನ್ನತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ಭೀಮಕವಿಯ ಬಸವ ಪುರಾಣವನ್ನು ಕೇಳತಕ್ಕಂಥ ಒಂದು ಸುಯೋಗ. ಅಲ್ಲಮ್ಮ ಪ್ರಭು ಕೇಳ್ತಾನೆ, ಗುಹೇಶ್ವರ ನೀ ದೇವರೋ ನಾ ದೇವರೋ? ನೀ ದೇವರಂತ ತಿಳ್ಕೊಂಡಿದ್ದಿ, ಆದರೆ ನಿನಗೆ ಅಭಿಷೇಕ ಮಾಡವ ನಾನು, ಹೂಪತ್ರಿ ತಂದೇರ್ಸವ ನಾನು, ನೈವೇದ್ಯ ಹಿಡಿಯವ ನಾನು ಬರಲಿಲ್ಲ ಅಂದರೆ ನೀ ಪರದೇಶ ಅಕ್ಕಿ, ನಾನಲ್ಲ, ನನಗೆಲ್ಲ ಅದಾರ, ನಾನು ಬಂದು ನಿನ್ನ ಪೂಜಾ ಮಾಡಲಿಲ್ಲ ಅಂತಂದ್ರೆ ನೀನು ಪರದೇಶ ಹಾಕಿ, ಆ ಕಾರಣಕ್ಕೆ ನೀ ದೇವರೋ ನಾ ದೇವರೋ ಅಂತ ಕೇಳ್ತಾರೆ ಅಲ್ಲಮ್ಮ ಪ್ರಭುಗಳು. ಮಹಾಪೂರ್ ಬಂದಂಥ ಸಂದರ್ಭದೊಳಗೆ ಅವ ಒಂದಿಷ್ಟು ದೇವ್ರ ಫೋಟೋಗಳನ್ನ ಹಿಂಗೆ ನೀರಾಗನೇ ನಡ್ಕೊತ ಹೊಂಟ. ನಾವು ಮಣಕಾಲ ಮೇಲೆ ನೀರದಾವ, ಹಿಂಗೆ ಹೆಗಲ ಮೇಲೆ ದೇವ್ರ ಫೋಟೋಗಳು ಹಿಡ್ಕೊಂಡು ಒಂದು ಕೈಯಾಗ ಚೀಲ ಹಿಡ್ಕೊಂಡು ಹೊಂಟ. ನಾವು ಅದ್ರ ತೆಳಗೆ ಏನು ಬರೆದಿದ್ರು ಅಂತಂತಂದ್ರೆ, ಯಾವ ದೇವರುಗಳು ಇವನು ಮುನುಗಿಸ್ಯಾವ, ಹೌದಿಲ್ರಿ, ಯಾವ ದೇವರುಗಳು ಇವನು ಮುನುಗಿಸ್ಯಾವ ಅದ ದೇವರ ಉಳ್ಸಾಕಿ ಇವ್ ಗುದ್ದಾಡಕತ್ತಾನ ನೋಡ್ರಿ. ಅವೆಲ್ಲ ದೇವ್ರ ಫೋಟೋಗಳಿದ್ದು ಮನ್ಯಾಗ ದೇವರುಗಳು ಫೋಟೋ ಹಾಕಿದ, ದಿವಸ ಪೂಜಾ ಮಾಡ್ತಿದ್ದ, ನೈವೇದ್ಯ ಹಿಡಿತಿದ್ದ. ಯಾವ ದೇವರುಗಳು ಹಿಡಿದು ಪೂಜಾ ಮಾಡೈತಿ, ನೈವೇದ್ಯ ಹಿಡಿದೈತಿ, ಹೂವು ಏರಿಸೈತಿ, ಉದಿನ ಕಡ್ಡಿ ಬೆಳಗೈತಿ, ಇರ್ಲತ್ತು ಒಂದು ದೇವರು ಇವನಿಗೆ ಉಳಿಸಲಿಲ್ಲ. ಇವನು ಉಳಿಸೋದು ಬಿಡ್ರಿ, ಅವು ಉಳಿಲಿಲ್ಲ, ಇವನು ಉಳಿಸೋದು ಹತ್ತೊಟ್ಟಿಗೆ ಉಳೀತು. ಅದಕ್ಕೆ ಒಬ್ಬ ಲಾವಣಿ ಪದ್ಯವನ್ನು ಒಬ್ಬ ಭಾಳ ಚಂದ ಬರೀತಾನೆ. ಸಾಯುವ ಹೊತ್ತಿನ್ಯಾಗ ಯಾವ ದೇವರಿಲ್ಲ, ಏನ ಮಾಡತಾವ ಗುಡಿಯಾನ ಕಲ್ಲ, ಕೊರಳಿಗೆ ಕೊಳ್ಳು ಬಿದ್ದ ಅಳುತ್ತಾವ ಎಲ್ಲ, ಅಲ್ಲ ನಿನ ಹೊರತ ಬಗೆ ಹರಿಯುವುದಿಲ್ಲ, ಸೋಹಂ ಶಿವನೇ ನಿನ ಹೊರತು ಬೇರೆ ದೇವರೇ ಇಲ್ಲ. ಎಷ್ಟು ಅದ್ಭುತ ಬರೀತಾನೆ ನೋಡ್ರಿ. ಸಾಯುವ ಹೊತ್ತಿನ್ಯಾಗ ಯಾವ ದೇವರಿಲ್ಲ, ಏನ ಮಾಡತಾವ ಗುಡಿಯಾನ ಕಲ್ಲ. ಆ ಕಲ್ಲನ್ನು ದೇವ್ರಂತ ತಿಳ್ಕೊಂಡು ಹೇಳಿ ಎಷ್ಟು ಗದ್ದಲಕ್ಕೆ ಬೀಳ್ತೀವಿ, ಎಷ್ಟು ಗೊಂದಲ ಮಾಡ್ಕೋತೀವಿ, ಎಷ್ಟು ಸಮಸ್ಯೆ ಮಾಡ್ಕೋತೀವಿ. ಒಡಲುಗೊಂಡವವ ಹುಶಿವ, ಒಡಲುಗೊಂಡವವ ಹಸಿವ, ಒಡಲುಗೊಂಡೆನೆಂದೆನ್ನ ಜರಿದು ನೋಡದಿರಯ್ಯ, ನೀನೊಮ್ಮೆ ಒಡಲುಗೊಂಡು ನೋಡ ಅಂತ ಹೇಳ್ತಾರೆ. ನಾನು ಈ ದೇಹವನ್ನು ಗೊಂಡೀನಿ ಅಂಥೇಳಿ ನನಗೆ ಹಸಿವಾಗ್ತದೆ. ಎಲ್ಲೋ ಒಂದು ಸಂದರ್ಭದೊಳಗೆ ಸುಳ್ಳು ಹೇಳೋ ಸಂದರ್ಭಗಳು ಬಂದಿರಬಹುದು. ಆದರೆ ನಾನು ಈ ದೇಹವನ್ನು ತೊಟ್ಟೀನಿ ಅಂಥೇಳಿ ನನ್ನ ಅರ್ಧ ಜೀವ ಅರಿಬೇಡ, ಇಲ್ಲಿ ಏನು ತ್ರಾಸಕ್ಕೈತೆ ಅನ್ನೋದು ಗೊತ್ತಾಗ್ಬೇಕಾದ್ರೆ ನೀನು ಒಮ್ಮೆ ಬಾ ತಿಳಿತೈತಿ ನಿನಗೆ ಅಂತ ಹೇಳ್ತಾರೆ ದೇವರಿಗೆ ಅವರು. ನೀನೊಮ್ಮೆ ಒಡಲುಗೊಂಡು ನೋಡ, ನೀನು ಒಮ್ಮೆ ಬಾ ತಿಳಿತೈತಿ, ಸುಮ್ಮನೆ ಅಲ್ಲ ಇದು ಅಂತ ತಿಳ್ಕೊಂಡು ಹೇಳಿ ನೋಡ್ರಿ. ಇನ್ನುಳಿದವರಿಗೆ, ಇನ್ನುಳಿದ ಜೀವಿಗಳಿಗೆ ಇಲ್ಲಿ ಮುಕ್ತಿಯನ್ನು ಹೊಂದೋದಕ್ಕೆ, ಮುಕ್ತಿಯನ್ನು ಪಡೆಯೋದಕ್ಕೆ ಅಷ್ಟು ಸರಳ ಸಾಧ್ಯ ಇಲ್ಲ. ಆದರೆ ತಿಳ್ಕೋಬೇಕು, ಈ ಮರ್ತ್ಯ ಲೋಕದೊಳಗೆ ಹುಟ್ಟಿ ಈ ಮಾನವ ಜನ್ಮವನ್ನು ಪಾವನ ಮಾಡೋದಕ್ಕಾಗಿ ಗುರುಗಳ ಸಾನ್ನಿಧ್ಯದೊಳಗೆ ಆ ದೈವ ಆರಾಧನೆಯೊಂದಿಗೆ ಎಲ್ಲ ಜನರೊಂದಿಗೆ ಬೆರೆತುಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಮುಕ್ತಿಯನ್ನು ಹೊಂದೋದಕ್ಕೆ ಅತ್ಯಂತ ಸರಳವಾದಂಥ ಸಾಧನ ಈ ಮನುಷ್ಯ ಜನ್ಮ, ಮನುಷ್ಯ ದೇಹ. ಅದಕ್ಕೆ ಶರಣರು ಹೇಳಿದು, ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ನೋಡ್ರಿ, ಇದು ಸುಮ್ಮನೆ ದೇಹ ಅಲ್ಲ. ಉಳ್ಕಿದವ್ರನ್ನ ಕೇಳ್ರಿ, ಮೂಳೆ ಮಾಂಸದ ತಡಿಕೆ ಮಾನವ, ದೇಹವು ಮೂಳೆ ಮಾಂಸದ ತಡಿಕೆ ಇರ್ಬೋದು, ಇಲ್ಲತ್ಯಾರಂದ್ರೆ ಈ ಮೂಳೆ ಮಾಂಸದ ತಡಿಕೆಯನ್ನು ಪರಿಶುದ್ಧವಾದ ಕಾಯಕದೊಂದಿಗೆ ಗುರುಲಿಂಗ ಜಂಗಮದ ಸಂಪರ್ಕದೊಂದಿಗೆ ಈ ಮೂಳೆ ಮಾಂಸದ ತಡಿಕೆಯನ್ನು
ಪ್ರಸಾದ ಕಾಯವನ್ನಾಗಿ ಪರಿವರ್ತಿಸಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇರತಕ್ಕಂಥ ಯಾವುದಾದ್ರೂ ಧರ್ಮ ಇದ್ದರೆ ಅದು ಲಿಂಗಾಯತ ಧರ್ಮ ಅನ್ನೋದು ನಮ್ಮ ಹೆಮ್ಮೆ, ಅಭಿಮಾನ, ವಿಶ್ವಾಸದ ಪ್ರತೀಕ. ಅದು ಆ ಹಿನ್ನೆಲೆಯೊಳಗೆ ಇಂಥ ಒಂದು ದೇಹವನ್ನು ಪಡೆದುಕೊಂಡು ಬರ್ತಕ್ಕಂಥದ್ದು, ಅವತಾರವನ್ನು ತೊಟ್ಟು ಬರ್ತಕ್ಕಂಥದ್ದು, ಸಾಮಾನ್ಯ ರೂಪದೊಳಗೆ ಬರ್ತಕ್ಕಂಥ ಸಾಮಾನ್ಯ ಮನುಷ್ಯರಾಗಿ ಹುಟ್ಟತಕ್ಕಂಥದ್ದು ಬೇರೆ. ಕಾರಣಿಕ ಪುರುಷರು ಅಂತಾರ ಯಾರಿಗೆ? ಬಸವಣ್ಣನವರಂಥವರಿಗೆ, ಕುಮಾರ ಶಿವಯೋಗಿಗಳಂಥವರಿಗೆ, ಡಾಕ್ಟರ್ ಶಿವಬಸವ ಸ್ವಾಮಿಗಳಂಥವರಿಗೆ ಏನು ಹೇಳ್ತಾರೆ? ಕಾರಣಿಕ ಪುರುಷರು. ಕಾರಣಿಕ ಪುರುಷರು ಅಂದರೆ ಏನೋ ಒಂದು ಕಾರಣವನ್ನು ಇಟ್ಕೊಂಡು ಬಂದ್ರೆ ಅವರು. ಏನು ಕಾರಣ? ಜಗತ್ತಿನ ಹಿತಚಿಂತನೆ, ಶ್ರೀ ಸಾಮಾನ್ಯರಿಗೆ ಒಳಿತನ್ನು ಮಾಡೋದು, ತಮ್ಮ ಆಧ್ಯಾತ್ಮ ಸಾಧನೆಯೊಂದಿಗೆ ಎಲ್ಲರಿಗೆ ತಿಳಿ ಹೇಳಿ ಸನ್ಮಾರ್ಗದತ್ತ ಕರೆದೊಯ್ಯತಕ್ಕಂಥ ಇಂಥ ಒಂದು ಒಳ್ಳೆಯ ಕಾರಣವನ್ನು ಇಟ್ಟುಕೊಂಡು ಬಂದ್ರೆ ಅವರು. ಯಾಕೆ? ಜನರ ಒಳಿತಿಗಾಗಿ, ನಾಡಿನ ಹಿತಚಿಂತನೆಗಾಗಿ. ಅದಕ್ಕೆ ಅವರು ಕಾರಣಿಕ ಪುರುಷರು. ನಾವು ವಿನಾಕಾರಣ ಹೆಂಗೆ? ಎಲ್ಲರೂ ಹುಟ್ಟುತ್ತಾರತ್ ಹುಟ್ಟೋದು, ಎಲ್ಲರೂ ಸಾಯ್ತಾರತ್ ಸಾಯೋದು. ಯಾಕೆ? ಹುಟ್ಟೋರು ಕೂಡ ಹುಟ್ಟೋದು, ಸಾಯೋರು ಕೂಡ ಸಾಯೋದು. ಹುಟ್ಟಿದ್ಯಾಕೋ ಸಾಯಾಕ, ಸತ್ಯಾಕೋ ಹುಟ್ಟಾಕ. ಇಷ್ಟೇ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಕಲು ದುಸ್ತಾರೆ. ಶಂಕರಾಚಾರ್ಯ ಹೇಳ್ತಾರೆ ನೋಡ್ರಿ, ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಇದೊಂದು ಚಕ್ರ. ಇದು ಈ ಚಕ್ರದೊಳಗೆ ಸಿಕ್ಕೊಂಡು ಇಲ್ಲೇ ಸುತ್ತರಿಕೋತಕೊಂಡಿರೋದಲ್ಲ, ಇದರಿಂದ ಮುಕ್ತಿಯನ್ನು ಪಡೀತಕ್ಕಂಥದ್ದು. ಇಲ್ಲಿಯ ನಮ್ಮ ಆಚರಣೆಗಳು, ನಮ್ಮ ನಡೆನುಡಿಗಳು ಪರಿಶುದ್ಧವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ಇನ್ನೊಬ್ಬರಿಗೆ, ಸಮಾಜಕ್ಕೆ, ಸಮುದಾಯಕ್ಕೆ ಒಳಿತನ್ನುಂಟು ಮಾಡುವಂಥವುಗಳಿರಬೇಕು. ಅಂಥ ನಡೆನುಡಿಗಳಿಂದ ಒಳ್ಳೆಯದಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ನಮ್ಮ ಪಾಲಿಗೆ ಬರ್ತದೆ. ಆ ಕಾರಣಕ್ಕೆ ಅಂಥ ಅವತಾರವನ್ನು, ಅಂಥ ಒಂದು ವ್ಯವಸ್ಥೆಯನ್ನು ತೊಟ್ಟುಕೊಂಡು ಬರ್ತಕ್ಕಂಥ ಒಂದು ಮಹಾ ಚೈತನ್ಯ, ಮಹಾ ಒಂದು ಶಕ್ತಿ, ಅದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಯಾವ ರೀತಿಯೊಳಗೆ ಅವತಾರ ಪುರುಷನಾಗಿ ಜನ್ಮವನ್ನು ತಳಿತಾರೆ ಅಂತಕ್ಕಂಥದ್ದನ್ನು ಭೀಮಕವಿ ಇಲ್ಲಿ ಬರೀತಾರೆ. ಕಾಯದೊಳು ಗುರುಲಿಂಗ ಜಂಗಮ ದಾಯತವ ನರಿಯಲ್ಕೆ ಸುಲವೋ ಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ. ಚಾಮರಸ ಕವಿ ಹೇಳ್ತಾನೆ, ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಈ ಕಾಯದೊಳು ಗುರುಲಿಂಗ ಜಂಗಮ, ಈ ದೇಹದೊಳಗೆ ಗುರುಲಿಂಗ ಜಂಗಮವನ್ನು ಅರಿಯತಕ್ಕಂಥದ್ದು, ಈ ದೇಹವನ್ನು ತೊಟ್ಟು ಗುರುಲಿಂಗ ಜಂಗಮವನ್ನು ತಿಳಿತಕ್ಕಂಥದ್ದು. ಇಂಥ ಒಂದು ಭಕ್ತಿಯನ್ನು ಮಾಡೋ ಮೂಲಕ, ಭೂಲೋಕಕ್ಕೆ ಭಕ್ತಿಯನ್ನು ಕಲಿಸುವ ಮೂಲಕ, ಎಲ್ಲರಿಗೂ ಭಕ್ತಿಯ ಒಂದು ದಾರಿಯನ್ನು ತೋರಿಸುವ ಮೂಲಕ ಬಸವಣ್ಣ ಭಾಳ ವಿಶಿಷ್ಟವಾದ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾರೆ. ಯಾಕೆ ಅಂತಂತಂದರೆ, ಕೇವಲ ಭಾಳಷ್ಟು ಋಷಿಮುನಿಗಳ ಚರಿತ್ರೆಗಳನ್ನ ಕೇಳ್ತೀವಿ ನಾವು. ಇವತ್ತಿಗೂ ಸಹಿತ ಹಿಮಾಲಯ ಪರ್ವತದ ತಪ್ಪಲ ಪ್ರದೇಶದೊಳಗೆ ಇವತ್ತಿಗೂ ಎಂತೆಂಥ ಅದ್ಭುತ ಋಷಿಮುನಿಗಳದಾರೆ ಅಂತಂದರೆ 200-300 ವರ್ಷಗಳಿಂದ ಬದುಕಿದವರದಾರ. ನಾನು ನಿಮಗೆ ಸುಳ್ಳ ಕತೆ ಹೇಳಕತ್ತಿಲ್ಲ, ಇವತ್ತಿಗೂ ನಿದರ್ಶನಕ್ಕೆ ಸಿಗ್ತಾರೆ. ಭಾಳ ಅದ್ಭುತ ಸಾಧನೆಯನ್ನು ಮಾಡಿರ್ತಕ್ಕಂಥ ಯೋಗಿಗಳು ಅಲ್ಲೆಲ್ಲ ಅದಾರ. ಹಿಮಾಲಯದೊಳಗೆ ಯೋಗ ಸಾಧನೆಯನ್ನು ಕಲಿತಕ್ಕಂಥ ಮಾಡ್ತಕ್ಕಂಥ ಋಷಿಮುನಿಗಳು ಕೇವಲ ತಮ್ಮ ಆತ್ಮೋದ್ಧಾರಕ್ಕಾಗಿ ಮಾತ್ರ ಅವರಲ್ಲಿ ಮಾಡ್ತಿರ್ತಾರೆ. ಆದರೆ ನೆನಪಿಡಬೇಕು, ಬಸವಣ್ಣನ ಸಾಧನೆ ಇಲ್ಲಿ ಭಕ್ತಿಯ ಒಂದು ವ್ಯವಸ್ಥೆಯನ್ನು ರೂಪುಗೊಳಿಸುವ ಮೂಲಕ ಬಸವಣ್ಣ ಭಕ್ತಿ ಯೋಗವನ್ನು ಅದ್ಭುತವಾಗಿ ಸಾಧಿಸಿ ಕೊಂಡಿದ್ದು, ಅದನ್ನು ಸಾಧನೆಯ ಒಂದು ಎಲ್ಲೆಯನ್ನು ಏರಿ ಮುಟ್ಟಿದ್ದು ಬಸವಣ್ಣ ತಾನು ಉದ್ಧಾರಕ್ಕಾಗಿ ಅಲ್ಲ, ತನ್ನ ಉದ್ಧಾರಕ್ಕಾಗಿ ಅಲ್ಲ, ಈ ನಾಡಿನ ಸಮಸ್ತರ ಉದ್ಧಾರಕ್ಕಾಗಿ ಆತ ಚಿಂತನೆ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಬಸವಣ್ಣ ವಿಶ್ವಗುರು ಅಂತ ಕನಿಸ್ಕೋತಾನೆ ಹೊರತು ಅದು ಶೋಕಿಗಾಗಿಯೂ ಅಲ್ಲ, ಫ್ಯಾಷನ್ನಿಗಾಗಿಯೂ ಅಲ್ಲ ಅನ್ನೋದನ್ನು ನಾವು ಮರಿಬಾರ್ದು. ಕೆಲವೊಂದು ಸಲ ಬಸವಣ್ಣವರು ತಮ್ಮ ಇನ್ನೊಂದು ವಚನದೊಳಗೆ ಹೇಳ್ತಾರೆ, ಏಕೆ ಹುಟ್ಟಿಸಿದೆಯನ್ನ ಇಹಲೋಕ ದುಃಖಿಯ ಪರಲೋಕ ದೂರಣ ಕೂಡಲ ಸಂಗಮ ದೇವ, ಎನಗಾಗಿ ಮತ್ತೊಂದು ತರುಮರಾದಿಗಳಿದ್ದಿಲ್ಲವೇ ಅಂತ ಕೇಳ್ತಾರೆ. ಒಂದೊಂದು ಸಲ ಕಷ್ಟಗಳು ಬಂದಾಗ ನಮ್ಮನ್ನು ನಾವು ನೋಯಿಸ್ಕೋತೀವಿ, ನಮ್ಮನ್ನು ನಾವು ನೊಂದ್ಕೋತೀವಿ. ಬೇಂದ್ರೆಯವರು ಭಾಳ ಚಂದ ಹೇಳ್ತಾರೆ, ನಿದ್ದೆಗೊಮ್ಮೆ ನಿತ್ಯ ಮರಣ, ಮತ್ತೆ ಎದ್ದರೆ ಜೀವನ. ಹೆಂಗೆ ನಾವು ಮಲ್ಕೊಂಡಿವಂದ್ರೆ, ಈಗ ರಾತ್ರಿ ಮಲ್ಕೋತೀವಲ್ರಿ,
ಅದೊಂದು ನಮೂನಿ ಸತ್ತಂಗನ ಅದ. ಮಲಗುದಂದ್ರೆ ಅದು ಒಂದು ನಮೂನಿ ಸತ್ತಂಗನ. ಸ್ಲೀಪಿಂಗ್ ಈಸ್ ಟೆಂಪ್ರರಿ ಡೆತ್ ಏನ್ರಿ? ಸ್ಲೀಪಿಂಗ್ ಈಸ್ ಟೆಂಪ್ರರಿ ಡೆತ್. ಮಲಗುದಂದ್ರೆ ಒಂದು ಅರ್ಧ ಮುರ್ಧ ಒಂದಿಷ್ಟು ಸತ್ತಂಗನೇ ಅದ. ನಾ ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನೀವು ಮಲ್ಕೊಂಡಿರ್ತೀರಿ, ಮಗ್ಲಿ ಏನೋ ಬಂದು ಹಾದು ಹೋಕ್ಕತಿ, ಏನೋ ಸರ್ದು ಹೋಕ್ಕತಿ, ಯಾರೋ ಬಂದು ಹೋಕ್ಕಾರ ಗೊತ್ತಾಗಲ್ಲ. ಕರ್ದದ್ದು ಕೇಳಂಗಿಲ್ಲೇನೋ. ನಂಗೆ ನಿದ್ದೆ ಹತ್ತಿತ್ತು ಅಂತಂದ್ರೆ ಕೇಳಾರ್ದಂಗೆ ಮಲ್ಕೊಂಡಿರಿ ಅಂದರೆ ಒಂದು ನಮೂನಿ ಅರ್ಧ ಮುರ್ಧ ಸತ್ತಂಗನ ಏನ್ರಿ? ಅದಕ್ಕೆ ಸ್ಲೀಪಿಂಗ್ ಈಸ್ ಟೆಂಪ್ರರಿ ಡೆತ್. ಡೆತ್ ಈಸ್ ಪರ್ಮನೆಂಟ್ ಸ್ಲೀಪಿಂಗ್. ಸಾಯೋದಂದ್ರೆ ಶಾಶ್ವತವಾಗಿ ಮಲ್ಕೊಂಡ್ಬಿಡೋದು. ಹಂಗೆ ಇಲ್ಲಿ ನಿದ್ದೆಗೊಮ್ಮೆ ನಿತ್ಯ ಮರಣ, ಮತ್ತೆ ಎದ್ದರೆ ಜೀವನ. ನಾವು ಪ್ರತಿ ದಿವಸ ನಮ್ಮ ಜೀವನವನ್ನು ಕೊನೆಗೊಳಿಸ್ತಿರ್ತೀವಿ, ಮತ್ತು ಬೆಳಗ್ಗೆ ನಮ್ಮ ಜೀವನವನ್ನು ಪ್ರಾರಂಭಗೊಳಿಸ್ತಿರ್ತೀವಿ. ಅದಕ್ಕೆ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಮಲಗುವಾಗ ನಮ್ಮ ಪ್ರಾರ್ಥನೆ ನಮ್ಮ ಮನಸ್ಸಿನ ಬಾಗಿಲಿಗೆ ಅಗಳಿಯೋದು. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಪ್ರಾರ್ಥನೆ ಅದು ನಮ್ಮ ಮನದ ಬಾಗಿಲದ ಕೀಲಿಕೈ. ಆ ಕೀಲಿಕೈದಿಂದ ಪ್ರಾರ್ಥನೆಯ ಮುಖಾಂತರ ನಮ್ಮ ಬದುಕನ್ನು ಪ್ರಾರಂಭಿಸ್ತಕ್ಕಂಥದ್ದು. ನೆನಪಿಟ್ಕೊಳ್ರಿ, ಹಾಸಿಗೆಯೊಳಗೆ ಎದ್ದ ಕೂಡಲೇ ಕೆಲವು ಮಂದಿನ ಎಬ್ಬಿಸ್ಬೇಕ್ರಿ. ಎಷ್ಟು ಚಂದ ಹೇಳ್ತಾರಂತಂದ್ರೆ ಅದನ್ನು ವಿಡಿಯೋ ಮಾಡಿ ಎಲ್ಲರಿಗೂ ತೋರಿಸ್ಬೇಕು, ಅಷ್ಟು ಚಂದ ಹೇಳ್ತಾರೆ. ಎಬ್ಬಿಸಿದ ಕೂಡಲೇ ಆ ಕಡೆ ಕೈ ಈ ಕಡೆ ಕಾಲು ಒಂದು 33 ಮಣದ ಮೈ ಮುರಿದು ಎದ್ದೇನು ಆ ನಮೂನಿ ಅಷ್ಟು ಚಂದ ಹೇಳ್ತಿರ್ತಾರೆ. ಮಲ್ಕೊಳ್ಳೋದು ಭಾಳ ಅದ್ಭುತ ಮಲಗುತ್ತಿರ್ತಾರೆ. ಮಲಗುವ ಹೊತ್ತಿನಾಗ ನೋಡ್ಬೇಕ್ರಿ ಎಷ್ಟು ಚಂದ ಹಾಸಿ, ಅದ್ರ ಮೇಲೆ ಬೆಡ್ಶೀಟ್ ಹಾಸಿ ತಲೆದಿಂಬಿಟ್ಕೊಂಡು ಏನು ಹಿಂಗೆ ಮಲಗಿರ್ತಾನೇನೋ ಅನ್ನೋರ್ ಗತೆ. ನಿದ್ದೆ ಹತ್ತಿದ ಮೇಲೆ ಅವನ ಹಾಸಿಗೆ ಎಲ್ಲಿರ್ತೈತೋ, ತಲೆದಿಂಬೆಲ್ಲಿರ್ತೈತೋ, ಆಮೇಲೆ ಇರ್ತಾನೋ. ಕೆಲವು ಮಂದಿ ಹಾಸಿಗೆಯಾಗ ಮಲ್ಕೊಂಡು ಬೆಳಿಗ್ಗೆ ಎದ್ದು ದನದ ಕಾಲಾಗಿ ಹೋಗಿ ಎದ್ದಿರ್ತಾರೆ. ಉಳ್ಳಾಡ್ಕೋತ ಮಲಗುದು ಹಾಸಿಗೆಯಾಗ, ಹೇಳೋದು ಹೋಗಿ ದನದ ಕಾಲಾಗ. ಅದು ದನ ಮಲ್ಕೊಂಡಿರ್ತೈತಿ, ಇದ್ಯಾಕೆ ಇಲ್ಲಿ ಬಂದು ಬಿದ್ದದ್ದು ನಾನು ಕೂಡ ಅದು ವಿಚಾರ ಮಾಡ್ತೈತಿ. ಅದರ ಅರ್ಥ ಮಲ್ಕೊಂಡಾಗ ಏನೂ ಗೊತ್ತಿರೋದಿಲ್ಲ. ಇನ್ನು ಕೆಲವು ಮಂದಿ ಅದು ಭಾಳ ಮಜಾ ಇರ್ತೈತೆ ರೀ. ಮಲ್ಕೊಂಡಾಗ ಎದ್ದು ಅಡ್ಡಾಡಿ ಬಂದು ಮಕ್ಕೊಂಡಿರ್ತಾರೆ, ಗೊತ್ತಾಗಿರೋದಿಲ್ಲ ಅವ್ರಿಗೆ. ಅದು ಒಂದು ರೋಗ, ಅದೊಂದು ರೋಗ. ಹಿಂಗಿರ್ತದ. ಈ ರೀತಿ ಮಲ್ಕೊಂಡಂಥ ವ್ಯವಸ್ಥೆಯೊಳಗೆ ಮಲಗಿದಂಥವ್ರಿಗೆ ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ಹೆಚ್ಚು ಕಡಿಮೆ ಮಲಗೋದು ಅಂತಂದರೆ ನಾವು ಸತ್ತಂಗೆನೆ. ಅದಕ್ಕೆ ಬೆಳಿಗ್ಗೆ ಎದ್ದು ಕೂಡಲೇ ಏನು ಹೇಳ್ತಾರೋ, ಎದ್ರೇನ್ರಿ. ಅದರ ಅರ್ಥ ನಿನ್ನೆ ಮಲಗಿದ್ರಿ, ಬೆಳಿಗ್ಗೆ ಎದ್ರೇನ್ರಿ. ಎದ್ದೀವ್ರಿ ನೀವ್ರಿ, ನಾನು ಎದ್ದೇನ್ರಿ. ಅವಾಗ ನಮಸ್ಕಾರ ರೀ ಅಂತಾರವ್ರು. ಯಾಕಂದ್ರೆ ಇದು ಎದ್ದಿದ್ದು ಜೀವಂತ ದೇವರಿದು, ಅದಕ್ಕೆ ನಮಸ್ಕಾರ. ಮಲಗಿದಾಗ ಒಂದು ನಮೂನಿ ನಾವು ಸತ್ತಂಗೆ ಇರ್ತೀವಿ. ಆ ಕಾರಣಕ್ಕೆ ನಮ್ಮ ವ್ಯವಹಾರದೊಳಗೆ ಮಾತಾಡಿಸೋ ಪದ್ಧತಿ ಹಿಂಗೆ. ಇನ್ನು ಕೆಲವು ಮಂದಿ ನೋಡ್ಬೇಕು, ಎಲ್ಲರೂ ಭೇಟಿಯಾಕಾರ, ಆರಾಮೇನ್ರಿ? ಆರಾಮ್. ನೀವು? ನಾನು ಆರಾಮ್. ಇಲ್ಲಿ ಅದಕ್ಕೆ ಬಂದಿದ್ರಿ ಬೈಲೊಂಗಲ್ಕ? ಏನಿಲ್ಲರಿ, ಒಂದಿಟ್ಟು ದವಾಖಾನಿದು ಡಾಕ್ಟ್ರಿಗೆ ತೋರಿಸ್ಕೊಂಡು ಹೋಗಕ್ಕೆ ಬಂದಿದ್ವಿ. ಮತ್ತು ಇವನು ಕೇಳ್ತಾನೆ, ನೀ ಯಾಕೆ ಬಂದಿದ್ದಿ? ಗುಳಿಗೆ ಒಯ್ಯಬೇಕಾಗಿತ್ತು, ಅದಕ್ಕೆ ಗುಳಿಗೆ ಅಂಗಡಿಗೆ. ಎರಡು ಪೇಷಂಟ ಮಾತು ಹೇಳೋದು ಆರಾಮ್. ನೀವು ಆರಾಮನ್ರಿ? ನೀವು ಆರಾಮ್. ನಾವು ಆರಾಮ್. ಮತ್ತು ಆರಾಮ್ ಇರದಿದ್ರು ಆರಾಮಿಲ್ಲ ಅಂತ ಒಬ್ಬರು ಹೇಳಂಗಿಲ್ಲ. ಯಾಕೆ ಹೇಳಿದ್ರೆ ಇವೇನು ಕಡಿಮೆ ಮಾಡವದ ನಾನು ಈಗ ಹೇಳಿದೀವಿ ಅಂತ ಇಟ್ಕೋರಿ. ಆರಾಮಿಲ್ಲ ಅದಕ್ಕೆ ಬಂದಿದ್ದೆ ಅಂದರೆ ಬಾ ಕರ್ಕೊಂಡೋಕ್ಕಿಂತ ದವಾಖಾನಿಗೆ ಅಂತೇನು ಕರ್ಕೊಂಬಂದು ನಿಮ್ಮದು ಕೇಸ್ ಪೇಪರ್ ಮಾಡಿಸಿ ಗುಳಿಗೆ ಕೊಡಿಸಿ ರೊಕ್ಕ ಕೊಟ್ಟೇನು ಬಸ್ ಹತ್ಸವದ ನಾವು ಏನ್ರಿ? ಅವ್ನ ಪುರ್ತೇಕ ಅವ, ನಮ್ಮ ಪುರ್ತೇಕ ನಾವು. ನಿಮಗೆ ಗೊತ್ತೈತಿ ನಿಮ್ಗೆ ಆರಾಮಿಲ್ಲ ಅನ್ನೋದು ಗೊತ್ತೈತಿ. ಅವನ ಮುಂದೆ ಯಾಕೆ ಹೇಳಂಗಿಲ್ಲ ಅಂದರೆ ಇವನಿಂದ ನಾ ಆರಾಮಾಗಂಗಿಲ್ಲ ಅನ್ನೋದು ನಿಮಗೆ 100% ಖಾತ್ರಿ ಇರ್ತೈತಿ. ಅದಕ್ಕೆ ನೀವು ಅದನ್ನು ಹೇಳೋದಿಲ್ಲ ಆರಾಮಿಲ್ಲ ಅಂತ ಹೇಳಿ. ಅದನ್ನು ಹೇಳ್ರಿ, ಇವು ಏನೂ ಮಾಡಂಗಿಲ್ಲ ಅನ್ನೋದು ಗೊತ್ತಾಗೇನೆ ಹೇಳಂಗಿಲ್ಲ. ಆದರೆ ನೆನಪಿಟ್ಕೋಬೇಕು, ಇಲ್ಲಿ ನಮ್ಮ ಕಷ್ಟದೊಳಗೆ, ನಮ್ಮ ಒಂದು ದುಃಖದೊಳಗೆ ಯಾರು ನಮ್ಮನ್ನು ಉಳಿಸ್ತಾರೆ ಅಂತಂದರೆ ನಾಡಿಗಾಗಿ ಚಿಂತನೆ ಮಾಡುವಂಥವರು, ಸಮಾಜಕ್ಕಾಗಿ ಚಿಂತನೆ ಮಾಡುವಂಥವರು. ನೀವು ಯಾರ ಸಲುವಾಗಿರೇ ಮತ್ತೊಬ್ಬರ ಸಲುವಾಗಿ ಬಾ ಅಂದರೆ ಬಂದಿರೇನು ನೀವು? ಮೋಕ್ಷ ಮುಕ್ತಿ ಅದು ಎಲ್ಲೋ ಸಿಗ್ತದಂತಲ್ಲ, ಎಲ್ಲೋ ಪೂಜಾ ಮಾಡಿದ್ರೆ ನಮಗೆ ಮುಕ್ತಿ ಸಿಗ್ತತಿ ಅಂತಕ್ಕಂಥದ್ದನ್ನು ಭಾವನೆ ಭಾಳ ತಲೆಗೆ ಇಟ್ಕೋಬೇಡ್ರಿ. ಹಂಗಂತೇಳಿ ನಾನು ಪೂಜಾ ಮಾಡಬೇಡ್ರಿ ಅಂತ ನಿಮಗೆ ಹೇಳಕತ್ತಿಲ್ಲ. ಆ ಪೂಜೆ ಏನೈತಿ, ಎಷ್ಟು ಮಾಡಬೇಕು ಅಷ್ಟು ತಿಳ್ಕೊಂಡು ಮಾಡಿರಿ. ಬಾಗೇವಾಡಿ ಅದನ್ನು ಭಾಗವಟಿ ಅಂತ ಇಕ್ಕೊಂಡು ಹೇಳ್ತಾರೆ ಕವಿಯಲ್ಲಿ. ಬಾವಾಟಿಯ ಇಂಗುಳೇಶ್ವರ ಅಗ್ರಹಾರ ಮಂಡಗೆಯ ಮಾದಿರಾಜ ಮಾದಲಾಂಬಿಕೆ. ನೋಡ್ರಿ,
ಬಾವಾಟಿಯ ಅಂದರೆ ಅದನ್ನು ಬಾಗೇವಾಡಿಯನ್ನು ಬಾವಾಟಿ ಅಂತ ಕರೀತಾರೆ ಇಲ್ಲಿ. ಆವಾಗ ಹಂಗೆ ಹೆಸರು ಇರ್ಬೋದು. ಅದು ಅಗ್ರಹಾರ, ಅಲ್ಲಿ ಇಂಗುಳೇಶ್ವರ ಬಾವಾಟಿ, ಅಲ್ಲಿ ಅಗ್ರಹಾರದ ಮಂಡಿಗೆ ಮಾದಿರಾಜ ಮಾದಲಾಂಬಿಕೆಯ ಪುತ್ರನಾಗಿ ನೀನು ಜನ್ಮವನ್ನು ತಳಿ ಅಂತಿಕೊಂಡು ಹೇಳಿ ಪರಮಾತ್ಮನ ಆನತಿ ಆಗ್ತದ. ಇಲ್ಲಿ ಏನು ನಡೀತದ, ಬಾಗೇವಾಡಿಯೊಳಗೆ ಅಲ್ಲಿ ಮಾದರಸ ಮಾದಲಾಂಬಿಕೆ ಅವರ ಹೆಸರು, ಮಂಡಿಗೆ ಮಾದಿರಾಜ ಮಾದಲಾಂಬಿಕೆ ಅಂತ ಬರೀತಾರೆ. ಮಾದರಸ ಮಾದಲಾಂಬಿಕೆ ಅದೆಲ್ಲ ಒಂದೇ, ಮಾದಿರಾಜ ಮಾದಲಾಂಬಿಕೆ ಅಂತ ಹೇಳ್ತಕ್ಕಂಥದ್ದು. ಈ ಮಂಡಿಗೆಯ ಮಾದಿರಾಜ ವಿಶೇಷವಾಗಿರ್ತಕ್ಕಂಥವ ಒಬ್ಬ ಮಾಂಡಲಿಕ. ಅವನ ವ್ಯಾಪ್ತಿಯೊಳಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಿಯಂತ್ರಿಸ್ತಕ್ಕಂಥ ಎಲ್ಲ ಒಂದು ಶಕ್ತಿ ಆತನಿಗೆ ಅಧಿಕಾರಗಳಿದ್ದು, ಆದರೆ ಆತನಿಗೆ ಗಂಡು ಸಂತಾನ ಇರಲಿಲ್ಲ. ಭಾಳಷ್ಟು ಸಲ ವಿಚಾರ ಮಾಡ್ತಾರೆ, ಗಂಡು ಹೆಣ್ಣಿನ ನಡುವೆ ಕೆಲವೊಂದು ಕಲ್ಪನೆಗಳು ಭಾಳ ವಿಚಿತ್ರ ಬೆಳ್ಕೊಂಡು ಬಂದಾವ. ಜಾನಪದದೊಳಗೆ ಒಬ್ಬಕ್ಕೆ ತಾಯಿನೇ ಹೇಳ್ತಾಳೆ, ಗಂಡ ಗಜ ಭೀಮ ಹುಟ್ಟಿದರ ಚಿಲಕ ಚಿತ್ತಾರ ನಗತಾವ. ನೋಡ್ರಿ, ಗಂಡು ಅದು ಗಜಭೀಮ ಆದ್ರೆ ಪಾಡ ಏನ್ರಿ, ಹಿಂಗೆ ಸೊಳಿಕೆ ಆಗಿ ಗಾಳಿ ಬಿಟ್ಟರೆ ಹಾರಿಕೊಂಡು ಹೋಗುವಂಗಿತ್ತಂದ್ರೆ ಏನು ಮಾಡೋದು ಅದನ್ನು? ಗಂಡ ಗಜಭೀಮ ಹುಟ್ಟಿದರ ಚಿಲಕ ಚಿತ್ತಾರ ನಗತಾವ. ಮನೆಯಾಗಿನ ಮಂದಿ ನಗೋದು ಒತ್ತಾಟಿಗಿರಲಿ, ಗಾಡಿ ಮ್ಯಾಗಿನ ಚಿತ್ರಗಳು ನಗತಾವತ್ತ, ಬಾಗಿಲು ಚಿಲಕ ನಗತಾವತ್ತ. ಕೇಳ್ರಿ ಹೊಯ್ಕ, ಏನು ಮಜಾ ಕೇಳ್ತೀರಿ? ಚಿಲಕ ಚಿತ್ತಾರ ನಗತಾವ, ಗಂಡ ಗಜಭೀಮ ಹುಟ್ಟಿದರ. ಕೆಲವೊಬ್ರು ಅಂತಿರ್ತಾರೆ ಭಾಳ ಏನಿಲ್ರಿ ಎಲ್ಲ ಮಕ್ಕಳಿಗೆ ಹೆಣ್ಣಾಗ್ಯಾವ್ರಿ, ಮನೆ ದೀಪ ಹಚ್ಚಾಕ ಒಬ್ಬಿಲ್ಲ. ದೊಡ್ಡ ದೀಪ, ರಾಜ ಮಹಾರಾಜರು ದೇಸಾಯಿ ದೇಶಗತಿಗಳು ಎಲ್ಲವೂ ಹೋಗ್ಯಾವ. ನಮ್ಮದು ಮನೆ ದೀಪ ಹಚ್ಚಾಕ ಯಾವ ದೀಪ? ನಾನೊಂದು ಮಾತು ಹೇಳ್ತೀನಿ, ಹುಟ್ಟಿರ್ತಕ್ಕಂಥ ಮಗ ದೀಪ ಹಚ್ಚಿದ್ರೆ ಪಾಡ, ಬನಿವಿಗೆ ಬೆಂಕಿ ಹಚ್ಚಿದ್ರೆ ಏನು ಮಾಡೋದು? ಯಾರು ನಾಡಿಗಾಗಿ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಕಂಕಣಬದ್ಧರಾಗಿ ನಿಲ್ತಾರೆ, ಆ ವ್ಯಕ್ತಿ ನನ್ನದು ಅಂಥೇಳಿ ಹೆಮ್ಮೆ ಪಡುವಂಥ ಭಾವ ಬಂದರೆ ಇದಕ್ಕಿಂತಲೂ ದೊಡ್ಡದು ಮತ್ತಿನ್ನೇನದೆ? ಆ ಕಾರಣಕ್ಕೆ ಅಂಥ ಒಂದು ವ್ಯವಸ್ಥೆಯೊಳಗೆ ಇಲ್ಲಿ ಮಾದರಸ ಮಾದಲಾಂಬಿಕೆ ಮಗುವಿಗಾಗಿ ಆ ಪರಂಪರೆಯನ್ನು ಮುಂದುವರಿಸುವುದಕ್ಕಾಗಿ ಹಂಬಲಿಸ್ತಿರ್ತಾರೆ. ಯಾವ ರೀತಿಯೊಳಗೆ ಪ್ರಾರ್ಥನೆಯನ್ನು ಮಾಡಬೇಕು ಅಂತಂದರೆ, ನಮ್ಮ ಮನಸ್ಸು ತನ್ಮಯಗೊಳ್ಳಬೇಕು ಏನ್ರಿ, ತನ್ಮಯಗೊಳ್ಳಬೇಕು. ನನ್ನ ಪೂಜೆಯನ್ನು ಯಾರು ನೋಡಾಕತ್ಯಾರೋ ಇಲ್ಲೋ ಅಂತಲ್ಲ, ಇನ್ನೊಬ್ಬರು ನೋಡಲಿ ಅಂತ ನಾವು ಪೂಜೆ ಮಾಡೋದಲ್ಲ. ಯಾವ ರೀತಿಯೊಳಗೆ ದೇವರನ್ನು ಪೂಜಿಸಬೇಕು ಅಂತಂತಂದರೆ, ಮನಸ್ಸಿನ ಭಾವನೆಯ ಬಾಗಿಲು ತೆರಿಬೇಕು. ದೇವರಿಗೆ ನಮಗೆ ಸಾಕ್ಷಾತ್ಕಾರ, ದೇವರಿಗೆ ನಮಗೆ ನೇರ ಸಂವಾದ. ನೋಡ್ರಿ, ಒಬ್ಬಾಕಿ ಜಾನಪದದೊಳಗೆ ಗರತಿ ಹೇಳ್ತಾಳೆ, ದೇವರ ಜೊತೆಗೆ ನನಗೆ ದೇವರಿಗೆ ಕಿವಿ ಮಾತು ಮಗ್ಗಲ ಸರಿಯೋ ಪೂಜಾರಿ ಅಂತಿಕೊಂಡು ಹೇಳ್ತಾಳೆ. ದೇವರು ಕೂಡ ನೇರವಾಗಿ ಮಾತಾಡುವಂಥದ್ದು ಇಲ್ಲಿ ಅನುಸಂಧಾನ ಅಂತ ಹೇಳ್ತಾರೆ ನಮ್ಮಲ್ಲಿ. ಅನುಸಂಧಾನ ಅಂದರೆ ಏನು? ದೇವರೊಂದಿಗೆ ನೇರವಾದ ಸಂಭಾಷಣೆ, ದೇವರೊಂದಿಗೆ ನೇರವಾದ ಮಾತುಕತೆ ಮಾಡ್ತೀರಿ. ನಿಮ್ಮನ್ನು ಬಿಟ್ಟರೆ ಹೌದಿಲ್ಲ, ಮೊದಲು ದೇವರು ಕೂಡ ಮಾತಾಡೋಕ್ಕೆ ನಿಮ್ಮನ್ನು ಬಿಡಾಮ ಯಾವದಾನ? ಬಿಡಂಗನೇ ಇಲ್ಲ. ಅದಕ್ಕೆ ಬಸವಣ್ಣಂದ, ಈ ಗದ್ದಲ ಬ್ಯಾಡ ಅಂತ ಹೇಳಿ ದೇವ್ರನ್ನ ತಂದು ನಿಮ್ಮ ಕೈಯಾಗ ಕೊಟ್ಟ 24 ತಾಸು ಮಾತಾಡ್ರಿ, ನಿಮಗೆ ಯಾರು 7 ರನ್ನವ್ರಿಲ್ಲ ಅಂಥ ದೊಡ್ಡ ಭಾಗ್ಯವನ್ನು ತಂದು ಕೊಟ್ಟ ಏನ್ರಿ. ಅದು ವಿಶೇಷತೆ. ಇಲ್ಲಿ ನಂದಿ ವ್ರತವನ್ನು ಪೂಜಿಸ್ತಕ್ಕಂಥ ಮಾದಲಾಂಬಿಕೆ ವರವನ್ನು ಪಡಿತಾಳೆ. ಪ್ರಾರ್ಥಿಸಿ ಕೈ ಮುಗಿದು ದೇವರಲ್ಲಿ ಉಡಿವಡ್ಡಿ ಪ್ರಾರ್ಥಿಸಬೇಕು. ಯಾರಲ್ಲಿ ಬೇಡಬೇಕು? ಅವರಿವರನ್ನ ಬೇಡೋದಲ್ಲ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಭಿನ್ನಪವ ಎನ್ನ ಬಡತನವ ಭಿನ್ನವಿಸುವೆ. ದೇವರಲ್ಲಿ ಪ್ರಾರ್ಥಿಸ್ತೀನಿ. ಯಾರನ್ನು ಬೇಡೋದು? ಯಾರನ್ನೋ ಬೇಡೋದಲ್ಲ, ಅವರಿವರನ್ನ ಬೇಡೋದಲ್ಲ, ದೇವರನ್ನೇ ಬೇಡೋದು. ದೇವರನ್ನು ಯಾಕೆ ಶರಗೊಡ್ಡಿ ಬೇಡಿ ದೇವರಿಂದ ವರವನ್ನು ಕೇಳ್ತಾಳೆ. ಮಾದಲಾಂಬಿಕೆಯ ಪ್ರಾರ್ಥನೆಗೆ ಪ್ರಸಾದವನ್ನು ಅನುಗ್ರಹಿಸ್ತಾನೆ. ಮಾದಲಾಂಬಿಕೆ ಗರ್ಭಿಣಿ ಆಗ್ತಾಳೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಆಕೆ ಒಂದು ನವಮಾಸಗಳನ್ನು ಪೂರೈಸಿ ಸುಂದರವಾದಂಥ ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾಳೆ ಅನ್ನತಕ್ಕಂಥ ವಿಚಾರವನ್ನು ಭೀಮಕವಿಗಳು ಬರೀತಾರೆ. ಅಂಥ ಮಗು ಇವತ್ತು ಜನ್ಮವನ್ನು ತಳೀತದೆ. ಯಾವ ರೀತಿಯೊಳಗೆ ಹುಟ್ಟುತ್ತಲೇ ಪರಿಮಳ ಮರುಗದ ಗಿಡದಂತೆ. ಆ ಮಗು
ಹುಟ್ಟಿದ್ದು ಎಷ್ಟು ಸಂಭ್ರಮಕ್ಕೆ ಕಾರಣ ಆಗ್ತದೆ. ಇಲ್ಲಿ ಮಗು ಜನ್ಮ ತಳೆಯಿತು ಅನ್ನೋದು ಎಷ್ಟು ವಿಶೇಷತೆ ಅಂತಂದರೆ ಅದಕ್ಕಿಂತಲೂ ಪೂರ್ವದೊಳಗೆ ಒಂದು ಘಟನೆ ನಡೆದಿರ್ತದೆ. ಆ ಘಟನೆ ಏನು, ಅದು ಏನೇನಾಗ್ತದೆ, ಭಾಳ ಮಹತ್ವದ ಇದು ಇಡೀ ಈ ಪುರಾಣಕ್ಕೇ ಒಂದು ಮೂಲ ಬೇಸ್ಮೆಂಟ್ ಅದು.